ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹಲಸಿನ ಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ಹಣ್ಣಾಗಿರೋಂಥ ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಬಾಳೆಹಣ್ಣು ಇತ್ತು, ಅದನ್ನು ಸೇರಿಸಿ ಒಂದು ರಸಾಯನ ಮಾಡೋಣ ಅಂತ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ನೇ ಹಣ್ಣುಗಳು. ಈಗ ಹಲಸಿನ ಹಣ್ಣು ಸೀಸನ್ ಮುಗಿತಾ ಬರ್ತಾ ಇದೆ. ಅದಕ್ಕೆ ಲಾಸ್ಟಿಗೊಂದು ರಸಾಯನ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ತೊಳೆ ಎಲ್ಲ ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರಸಾಯನನ ನಾವು ದೇವಸ್ಥಾನಗಳಿಗೂ ಸಹ ಪ್ರಸಾದವಾಗಿ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಜಾಸ್ತಿನೂ ಆಗುತ್ತೆ, ಜಾಸ್ತಿ ಜನಗಳಿಗೂ ಕೊಡ್ಬೋದು. ಭಾರಿ ರುಚಿಯಾಗಿರುತ್ತೆ ಇದು ರಸಾಯನ. ಬಾಳೆಹಣ್ಣೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಮನೇಲಿ ಇದ್ದೇ ಇರುತ್ತೆ, ಬಾಳೆಹಣ್ಣಿರುತ್ತೆ, ಹಲಸಿನಹಣ್ಣು ಸಿಗುತ್ತೆ. ಒಳ್ಳೆ ಸೀಸನ್ ಕಾಲ ಇರೋದ್ರಿಂದ ಈ ರಸಾಯನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣನ್ನು ತೊಗೊಂಡು ಈಗ ಸಣ್ಣಗೆ ಚಾಕಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು. ಇವಾಗ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ತೊಗೋಬೇಕು. ಬಟ್ಲಿಗೆ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಅವಲಕ್ಕಿನ. ಅವಲಕ್ಕಿ ನೆನೆಸಂಗಿಲ್ಲ, ಜಾಸ್ತಿ ನೆನೆಬಾರ್ದು, ಇದು ಹಣ್ಣಲ್ಲೇ ನೆನೆದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದಿದ್ದೀನಿ. ಈ ಥರ ನೀರನ್ನ ಹೀಗೆ ಚೆನ್ನಾಗಿ ನೀರಿನಿಂದ ಹಿಂಡ್ಕೋಬೇಕು ಅವಲಕ್ಕಿನ. ಈ ರಸಾಯನಕ್ಕೆ ಏನು ಮಾಡಿದ್ದೀವೋ ಅದಕ್ಕೆ ಸೇರಿಸಿ ಇದರಲ್ಲೊಂದು ಲೋಟ ತೊಗೊಂಡಿದ್ದೆ. ಈಗ ಒಂದು ತೆಂಗಿನಕಾಯಿ, ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ಹಾಕಿದ್ರೆ, ಕೊಬ್ಬರಿ ಹಾಕೋದ್ಕಿಂತ ಹಸಿ ತೆಂಗಿನಕಾಯಿ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ತುರ್ಕೊತಾ ಇದ್ದೀನಿ. ಈ ಪ್ರಸಾದ ಹೊಟ್ಟೆ ಹಸಿವಾದಾಗ ಕೊಟ್ಟರೆ ಊಟ ತಿಂದಂಗೆ ಹೊಟ್ಟೆ ತುಂಬ ಈ ಪ್ರಸಾದನೇ ತಿನ್ಬೋದು, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಇಷ್ಟಪಡುವಂತಹ ಒಂದು ಪ್ರಸಾದ ಇದು. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಏನು ಅವಲಕ್ಕಿನ ಹಾಕಿದ್ದೀನಿ ಮತ್ತು ತೆಂಗಿನಕಾಯಿನೂ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಆಪಲ್ ಬೇಕಾದ್ರೂ ಸೇರಿಸ್ಕೋಬೋದು, ಆದರೆ ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣೆ ಇದಕ್ಕೆ ಒಳ್ಳೆ ಸರಿ ಹೊಂದುವಂಥ ಹಣ್ಣುಗಳು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ತುರಿದು ಹಾಕಿದ್ದೆ, ಅದು ಹಂಗೇ ಅದಕ್ಕೆಲ್ಲ ಮಿಕ್ಸ್ ಆಗ್ತಾಯಿಲ್ಲ. ಅದಕ್ಕೆ ಆ ಬೆಲ್ಲ ತೆಗೆದುಬಿಟ್ಟು ಪೌಡ್ರ್ ಬೆಲ್ಲ ಹಾಕ್ತಾಯಿದ್ದೀನಿ. ಅಂಟು ಬಂದಿತ್ತು ಬೆಲ್ಲ, ಹಂಗಾಗಿ ಇದು ಪೌಡ್ರ್ ಬೆಲ್ಲ ಆದರೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡಬೇಕೆಲ್ಲ, ಸಿಹಿ ಎಲ್ಲ ಹೊಂದ್ಕೊಳಂಗೆ. ಹೆಚ್ಚಾಗಿ ಅವಲಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಒಂದು ಪ್ಲೇಟಲ್ಲಿ ಈ ರಸಾಯನನ ಹಾಕಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣು ಈ ಎಲ್ಲ ಸೀಸನ್ನಲ್ಲೂ ಕೆಲವೊಂದೊಂದು ಪ್ರಸಾದಗಳಿರುತ್ತೆ ದೇವಸ್ಥಾನಕ್ಕೆ ತೊಗೊಂಡೋಗೋದು. ಅದನ್ನು ಮಾಡ್ಕೊಂಡು ತೊಗೊಂಡೋದ್ರೆ ಎಷ್ಟು ಜನಕ್ಕೆ ನಾವು ಹಂಚ್ಬೋದು.
ಈ ಹಲಸಿನ ರಸಾಯನದ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಹಲಸಿನ ರಸಾಯನನ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ.